ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ನಿನ್ನೆ ಇದೇ ರಾತ್ರಿ ಇದೇ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಆ 2.20 ಕೋಟಿಯ ವಸತಿ ನಿಲಯದ ಕಳಪೆ ಕಾಮಗಾರಿಯ ಬಣ್ಣವನ್ನ ಬಯಲು ಮಾಡಿದ್ದೆವು. ಆದ್ರೆ ವರದಿಯ ಕಿಚ್ಚು ಎಷ್ಟು ಜೋರಾಗಿತ್ತಂದ್ರೆ ಎಸಿ ರೂಮ್ ಅಲ್ಲಿ ಕುಳಿತು ಬಿಲ್ ಪಾಸ್ ಮಾಡಿಸಿದಂತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ನಡುಕ ಶುರುವಾಗಿದೆ. ನಮ್ಮ ಸುದ್ದಿ ಪ್ರಸಾರವಾದ ಕೇವಲ 12 ಗಂಟೆಗಳಲ್ಲಿ, ಹೌದು ಕೇವಲ 12 ಗಂಟೆಗಳಲ್ಲಿ ಆ ಬಿರುಕು ಬಿಟ್ಟ ಕಟ್ಟಡದ ಬಳಿ ಗುತ್ತಿಗೆದಾರರ ಜಮಾಯಿಸಿ ಇವತ್ತು ಬೆಳಿಗ್ಗೆಯಿಂದಲೇ ಅಲ್ಲಿ ರಿಪೇರಿ ಕೆಲಸ ಶುರುವಾಗಿದೆ. ಇದನ್ನೇ ಹೇಳೋದು ಸತ್ಯಕ್ಕೆ ಸಾವಿಲ್ಲ, ಉತ್ತರ ಕರ್ನಾಟಕ ನ್ಯೂಸ್ಗೆ ಸೋಲಿಲ್ಲ ಅಂತ. ಆದ್ರೆ ಅಧಿಕಾರಿಗಳೇ, ಗುತ್ತಿಗೆದಾರರೇ, ನಮ್ಮನ್ನ ನೀವು ಏನು ದಡ್ಡರ್ ಅಂದ್ಕೊಂಡಿದ್ದೀರಾ? ಆ ಬಿರುಕು ಬಿಟ್ಟ ಗೋಡೆಗೆ ಸ್ವಲ್ಪ ಸಿಮೆಂಟ್ ಮೆತ್ತಿ ಸ್ವಲ್ಪ ಕೆಮಿಕಲ್ ಅನ್ನ ಹಚ್ಚಿ ಸುಣ್ಣ ಬಳಿದ್ರೆ ನಿಮ್ಮ ಪಾಪ ತೊಳೆದು ಹೋಗುತ್ತಾ? ಖಂಡಿತ ಇಲ್ಲ. ನೋಡಿ ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದಲೇ ನಡೀತಿರುವಂತಹ ನಾಟಕ ಇದು. ನನ್ನ ಪಕ್ಕದ ಸ್ಕ್ರೀನ್ ನಲ್ಲಿ ನಮ್ಮ ಎಡಿಟರ್ ತೋರಿಸ್ತಾರೆ. ಆಳವಾಗಿ ಬಿರುಕು ಬಿಟ್ಟ ಗೋಡೆಗಳಿಗೆ ಅವುಗಳ ಮೇಲೆ ಪ್ಲಾಸ್ಟರಿಂಗ್ ಅನ್ನ ಮಾಡಲಾಗ್ತದೆ. ಇದು ಯಾವ ನ್ಯಾಯ? ಗೋಡೆಯ ಒಳಗಿನ ಗುಣಮಟ್ಟವೇ ಸತ್ತಿರುವಾಗ ಹೊರಗಡೆ ಮೇಕಪ್ ಮಾಡಿದ್ರೆ ಆ ಗೋಡೆ ಗಟ್ಟಿಯಾಗುತ್ತದೆ. ಇವತ್ತು ರಿಪೇರಿ ಮಾಡಿದ್ರೆ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ನೀವೇ ಹೇಳಿ? ಬಡ ವಿದ್ಯಾರ್ಥಿಗಳು ಅಲ್ಲ 50-60 ವರ್ಷ ಇರಬೇಕು. ಬಡ ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಮತ್ತೆ ಇಂತಹ ಚೆಲ್ಲಾಟವನ್ನ ಆಡಲು ಯಾಕೆ ಸರ್ಕಾರ ಈ ರೀತಿಯ ನಾಟಕವಾಡ್ತಾ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಗುತ್ತಿಗೆದಾರರು ಈ ಪ್ಯಾಚ್ ವರ್ಕ್ ಮಾಡುವುದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಇದು ಕೇವಲ ನಾಮಕೆ ವಾಸ್ತೆ ಕೆಲಸ. ಕಳಪೆ ಕಾಮಗಾರಿ ಮಾಡಿದ್ದೀರಿ ಅಂತ ತಾವು ಒಪ್ಪಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಈ ರಿಪೇರಿ ಕೆಲಸವೇ ಸಾಕ್ಷಿ, ಯಾಕಂದ್ರೆ ತಾವು ಒಪ್ಕೊಂಡಿದ್ದೀರಿ. ಹಾಗಾದ್ರೆ ಈ ಕಳಪೆ ಕಾಮಗಾರಿಗೆ ಸಹಿ ಮಾಡಿದ ಇಂಜಿನಿಯರ್ಗೆ ಅಮಾನತ್ತು ಯಾಕೆ ಮಾಡಬಾರ್ದು? ನಾನು ಜಿಲ್ಲಾಡಳಿತಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಿರುಕು ಬಿಟ್ಟ ಗೋಡೆ ಬಗ್ಗೆ ಸುದ್ದಿ ಪ್ರಸಾರವಾದ ಮೇಲೆ ಗುತ್ತಿಗೆದಾರರು ಖಂಡಿತ ಅಲ್ಲಿಗೆ ಹೋಗಿ ಅದನ್ನ ರಿಪೇರಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದರೆ ಇದನ್ನ ಈ ರೀತಿ ಕಳಪೆ ಕಾಮಗಾರಿ ಆಗಿದ್ರು ಕೂಡ ಸುಮ್ಮನಿದ್ದಂತ ಇಂಜಿನಿಯರ್ನ ತಲೆದಂಡ ಯಾವಾಗ ಆಗುತ್ತೆ? ಬೀದರ್ನ ಜನರಿಗೆ ಇದೇ ಬೇಕಾಗಿದೆ. ಬೀದರ್ನ ಜನ ಇದನ್ನೇ ಕೇಳ್ತಾ ಇದ್ದಾರೆ. ನಾವು ಗುತ್ತಿಗೆದಾರರು ತಮ್ಮ ಕೆಲಸವನ್ನ ರಿಪೇರಿ ಮಾಡ್ತಾ ಇದ್ದಾರೆ, ಆದ್ರೆ ಅಧಿಕಾರಿಯ ತಲೆದಂಡ ಯಾವಾಗ ಅನ್ನೋದು ಬೀದರ್ನ ಜನ ಕೇಳ್ತಾ ಇದ್ದಾರೆ. ಇದಕ್ಕೆ ಈಗ ಬೀದರ್ ಜಿಲ್ಲಾಡಳಿತದಿಂದ ಉತ್ತರ ಕೂಡ ಬೇಕಾಗಿದೆ. ಈ ಬಿರುಕು ಬಿಟ್ಟ ಗೋಡೆಗಳ ಪಟ್ಟಿ ಹಚ್ಚೋದು, ಅವುಗಳಿಗೆ ಟೇಪ್ ಮೆತ್ತೋದು, ಅವುಗಳಿಗೆ ಕೆಮಿಕಲ್ ಹಾಕೋದು ಪರಿಹಾರ ಅಲ್ಲ. ಈ ಕಟ್ಟಡದ ಗುಣಮಟ್ಟದ ಬಗ್ಗೆ ರಾಜ್ಯ ಮಟ್ಟದ ತಾಂತ್ರಿಕ ತಂಡ, ಕ್ವಾಲಿಟಿ ಕಂಟ್ರೋಲ್ ಟೀಮ್ ನಿಂದ ತನಿಖೆ ಆಗಿದೆ. ಈ ಕಟ್ಟಡ ವಾಸಕ್ಕೆ ಯೋಗ್ಯವೋ ಅಥವಾ ಇಲ್ವೋ ಅನ್ನೋದನ್ನ ಮೊದಲು ಪ್ರಮಾಣೀಕರಿಸಬೇಕು. ಯಾಕಂದ್ರೆ ಆ ಕಟ್ಟಡದ ಶೇಪ್ ಅನ್ನ ನೋಡಿದಾಗ, ನೀವು ಕಟ್ಟಡದ ಅಕ್ಕಪಕ್ಕ ಅಥವಾ ಮೇಲ್ಗಡೆ ನಿಂತು ಆ ಕಟ್ಟಡದ ಶೇಪ್ ಅನ್ನ ನೋಡಿದಾಗ ಸಂಪೂರ್ಣವಾಗಿ ಒಂದು ಕಡೆ ಆಂಗಲ್ ಅಲ್ಲಿ ಡಿಫರೆನ್ಸ್ ಕಾಣಿಸ್ತಾ ಇದೆ. ಅಂದ್ರೆ ನೀವು ಆ ಕಟ್ಟುವಂತ ಸಂದರ್ಭದಲ್ಲಿ ಯಾವ ರೀತಿ ಅಡಿಪಾಯ ಹಾಕಿದ್ದೀರಿ ಅನ್ನೋದು ಕೂಡ ಮೇಲ್ನೋಟ ಕಾಣಿಸ್ತಾ ಇದೆ. ನಿನ್ನೆ ನನಗೆ ತೋರಿಸ್ಲಿಕ್ಕಾಗಿಲ್ಲ, ಖಂಡಿತ ನಾಳೆ ನಾಡಿದ್ದು ಭೇಟಿ ನೀಡಿ ಅದರಲ್ಲಿರುವಂತ ಲೋಪದೋಷಗಳನ್ನು ಕೂಡ ತೋರಿಸ್ತೀನಿ. ಅಂದ್ರೆ ಕಣ್ಣೆದುರೇ ಗೋಡೆಗಳು ಬಾಯಿ ಬಿಟ್ಟಿದ್ರು. ಯಾವುದೋ ಕಾಣದ ಕೈಗಳ ಪ್ರಭಾವಕ್ಕೊಳಗಾಗಿ ಬಿಲ್ ಪಾಸ್ ಮಾಡಿದ ಆ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳನ್ನ ತಕ್ಷಣವೇ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಬೇಕು. ಅವರ ಮೇಲೆ ತನಿಖೆ ನಡೀಬೇಕು. ಯಾಕಂದ್ರೆ ಅವ್ರು ಮಾಡಿರೋದು ಅಕ್ಷಮ್ಯ ಅಪರಾಧ. ನಾವು ಸುದ್ದಿ ಬಿತ್ತರಿಸಿಲ್ಲ ಅಂದ್ರೆ ಆ ರಿಪೇರಿ ಕೆಲಸನೂ ಆಗ್ತಾ ಇರ್ಲಿಲ್ಲ. ರಿಪೇರಿ ಕೆಲಸ ಆಗದೆ ಹೋದ್ಮೇಲೆ ಸಮಾಜ ಕಲ್ಯಾಣ ಇಲಾಖೆ ತನ್ನ ಸುರುಪದಿಗೆ ತಗೋತಾ ಇತ್ತು. ಆಮೇಲೆ ಅಲ್ಲಿರುವಂತಹ ಹಾಸ್ಟೆಲ್ನ ಮಕ್ಕಳಿಗೆ ಏನಾದ್ರೂ ಅನಾಹುತ ನಡೆದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು? ಶಾಸಕ ಪ್ರಭು ಚವ್ಹಾಣ್ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದೇ ಕಣ್ಣೆದುರು ಇಂತಹ ಕಾಮಗಾರಿ ನಡೀತಾ ಇದೆ. ಬಂದು ನೋಡಿ ಸ್ವಾಮಿ, ಇದು ನಡೀತಿರುವ ಇಂದು ನಡೀತಂತ ಪ್ಯಾಚ್ ವರ್ಕ್ ಅನ್ನ ನಿಮಗೆ ಬರ್ಲಿಕ್ಕಾಗಿಲ್ಲ ಅಂದ್ರೂ ವಿಡಿಯೋಗಳಾದರೂ ನೋಡಿ. ಅಧಿಕಾರಿಗಳನ್ನ ಅಮಾನತು ಮಾಡಿಸುವ ಧೈರ್ಯ ನಿಮಗಿದೆಯಾ ಸ್ವಾಮಿ? ಯಾಕಂದ್ರೆ ಈಗ ಔರಾ ತಾಲೂಕಿನ ಜನರಿಗೆ ಇಂತಹ ಭ್ರಷ್ಟ ಇಂಜಿನಿಯರ್ನನ್ನ ಸಸ್ಪೆಂಡ್ ಮಾಡಿಸೋ ತನಕ ಬಿಡಬಾರದು ಅನ್ನೋ ಛಲ ಬಂದಿದೆ. ಯಾಕಂದ್ರೆ ಅಲ್ಲಿ ಕಳಪೆ ಕಾಮಗಾರಿ ನಿಜಕ್ಕೂ ನಡೆದಿದೆ. ಈಗ ಜನ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ಪ್ರಭು ಚವ್ಹಾಣ್ ಅವರೇ, ಈ ಮಟ್ಟಿಗೆ ಕಳಪೆ ಕಾಮಗಾರಿ ನಡೆದ್ರು ಕೂಡ ಇಂಜಿನಿಯರ್ ಅಮಾನತ್ ಆಗ್ತಾರಾ ಇಲ್ವಾ ಅನ್ನೋದೇ ಈಗ ಬೀದರ್ ಜಿಲ್ಲೆಯ ಜನರ ಒಂದು ಕುತೂಹಲದ ಪ್ರಶ್ನೆ.
ಪ್ರಭು ಚವ್ಹಾಣ್ ಅವರೇ, ಈ ಇಂಜಿನಿಯರ್ನ ಅಮಾನತನ್ನ ಮಾಡ್ಲಿಕ್ಕೆ ಯಾವಾಗ ನೀವು ಶಿಫಾರಸನ್ನ ಮಾಡ್ತೀರಿ? ಈಗ ಜಿಲ್ಲೆಯ ಜನರು ಅದನ್ನೇ ಕೇಳ್ತಾ ಇದ್ದಾರೆ. ಯಾರೋ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕೆಲಸಗಾರರು ಬಂದು ಸಿಮೆಂಟ್ ಮೆತ್ತಿದ ತಕ್ಷಣ ಉತ್ತರ ಕರ್ನಾಟಕ ನ್ಯೂಸ್ ಸುಮ್ಮನೆ ಕೂರಲ್ಲ. ಇದು ಕೇವಲ ಆರಂಭವಷ್ಟೇ. ಆ ಭ್ರಷ್ಟ ಅಧಿಕಾರಿಗಳು ಮನೆಗೆ ಹೋಗುವವರೆಗೂ, ಗುಣಮಟ್ಟದ ತನಿಖೆಯ ವರದಿ ಬರುವವರೆಗೂ ನಮ್ಮ ಈ ಸಮರ ನಿರಂತರವಾಗಿ ನಡೆಯುತ್ತೆ. ಬಡವರ ಮಕ್ಕಳ ಪ್ರಾಣ ಜೊತೆ ಆಟವಾಡುವ ಪ್ರತಿಯೊಬ್ಬ ಭ್ರಷ್ಟನ ಬೆವರಿಳಿಸದಿದ್ರೆ ನಮ್ಮ ಸಂಸ್ಥೆ ಹೆಸರು ಉತ್ತರ ಕರ್ನಾಟಕ ನ್ಯೂಸ್ ಅಲ್ಲ. ನೆನ್ಪಿಡಿ. ಈ ಬಿರುಕು ಮುಚ್ಚಬಹುದು, ಆದ್ರೆ ನೀವು ಮಾಡಿದ ಭ್ರಷ್ಟಾಚಾರದ ಕಲೆ ಮಾಸುವುದಿಲ್ಲ. ತನಿಖೆ ನಡೆಸಿ, ಇಲ್ಲವೇ ನಮ್ಮ ಉಗ್ರ ಹೋರಾಟವನ್ನು ಎದುರಿಸಲು ನೀವು ಸಿದ್ಧರಾಗಿ. ಇದು ಉತ್ತರ ಕರ್ನಾಟಕ ನ್ಯೂಸ್ನ ಇಂಪ್ಯಾಕ್ಟ್. ಸತ್ಯದ ಪರ ನಮ್ಮ ಧ್ವನಿ ಸದಾ ಮೊಳಗುತ್ತಿರುತ್ತದೆ. ಯಾರಿಗೂ ಅಂಜಲ್ಲ, ಯಾರಿಗೂ ಹೆದರಲ್ಲ, ಯಾರಿಗೂ ಬೆದರಲ್ಲ. ಸತ್ಯವನ್ನ ಬಿತ್ತರಿಸುವಂತ ಕೆಲಸ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಖಂಡಿತ ಮುಂದಿನ ದಿನಗಳಲ್ಲಿ ಕೂಡ ಮಾಡುತ್ತೆ.